ಎಐಎಡಿಎಂಕೆ ಶಾಸಕರ ರೆಸಾರ್ಟ್ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪುದುಚೇರಿಯಿಂದ ಚೆನ್ನೈನತ್ತ ಎಐಎಡಿಎಂಕೆ ಶಾಸಕರು ಪುದುಚೇರಿಯಿಂದ ಚೆನ್ನೈಗೆ ಶಿಫ್ಟ್ ಆಗ್ತಾ ಇರೋದು ಯಾಕೆ? ಹಲವಾರು ಪ್ರಶ್ನೆ ಕೆರಳಿಸ್ತಾ ಇದೆ, ಕುತೂಹಲ ಹೆಚ್ಚಿಸ್ತಾ ಇದೆ ಎಐಎಡಿಎಂಕೆ ಶಾಸಕರ ನಡೆ. ಇಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರನ್ನ ಶಾಸಕರನ್ನ ರೆಸಾರ್ಟಲ್ಲಿ ಕೂಡ ಆಗ್ತಾ ಇದ್ದಾರೋ, ಎಷ್ಟು ಜನ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೋ, ಆಂತರಿಕವಾಗಿ ಯಾರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೋ, ಸಖತ್ ಇಂಟ್ರೆಸ್ಟಿಂಗ್ ರಾಜಕಾರಣ ನಡೀತಾ ಇರೋದು ತಮಿಳುನಾಡು ರಾಜಕೀಯದ ಪಾಳೆಯದಲ್ಲಿ. ಪಡ್ಸಾಲ ಮೇಲೆ ಕೂತು ಚರ್ಚೆ ಮಾಡಬೇಕಾದ್ರೆ ಇಷ್ಟೆಲ್ಲ ಆಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ ಅನಿಸುತ್ತೆ. ಜನಕ್ಕೂ ಕನ್ಫ್ಯೂಷನ್ ಆಗ್ತಾ ಇದೆ, ಯಾವ ಪಕ್ಷ ಯಾರ ಜೊತೆಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಕುತೂಹಲ ಹೆಚ್ಚಾಗ್ತಾ ಇದೆ. ಎಐಎಡಿಎಂಕೆ ಶಾಸಕರ ಈ ರೆಸಾರ್ಟ್ ರಾಜಕೀಯದ ಟ್ವಿಸ್ಟ್, ಒಂದು ಕಡೆ ಪತ್ರದ ಸಂಘರ್ಷ, ಮತ್ತೊಂದು ಕಡೆ ಬಹುಮತ ಸಾಧಿಸೋದಕ್ಕೆ ಅಲ್ಲಿ ಟಿವಿಕೆ ವಿಸಿಕೆ ಹಗ್ಗ ಜಗಾಟ ನಡೆಸ್ತಾ ಇದೆ. ಇಲ್ಲಿ ಎಐಎಡಿಎಂಕೆ ಶಾಸಕರು ಪುದುಚೇರಿಯಿಂದ ಚೆನ್ನೈನತ್ತ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವ್ರು ಯಾಕೀಗ ಶಿಫ್ಟ್ ಆಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದನ್ನೆಲ್ಲ ಯಾರು ಮುನ್ನಡೆಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಇದರ ನಡುವೆ ಒಂದು ಕಡೆ ರಾಜ್ಯಪಾಲರ ವಿರುದ್ಧವೂ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಫೈನಲ್ ಆಗಿ ತಮಿಳುನಾಡಿನ ರಾಜಕೀಯದಲ್ಲಿ ಏನೆಲ್ಲ ಆಗುತ್ತೆ, ಆಗಬಹುದು, ಅಂದಾಜಿಗೂ ಮೀರಿದಂತಹ ಕುತೂಹಲ ಇಲ್ಲಿರುವಂಥದ್ದು. ಎಐಎಡಿಎಂಕೆ ಶಾಸಕರ ರೆಸಾರ್ಟ್ ರಾಜಕೀಯಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗಷ್ಟೇ ಹೇಳ್ತಾ ಇದ್ರು, ಒಂದಷ್ಟು ಜನ ಶಾಸಕರನ್ನ ಈಗ ಬೆಂಗಳೂರಿನ ರೆಸಾರ್ಟಲ್ಲಿ ಇಟ್ಟಿದ್ದಾರೆ ಅಂತ. DKಶ ಇಲ್ಲ ಅಂತ ಹೇಳ್ತಾರೆ, ಕಾಂಗ್ರೆಸ್ ಶಾಸಕರನ್ನ. ಈಗ ಇಲ್ಲಿ ಎಐಎಡಿಎಂಕೆ ಶಾಸಕರ ರೆಸಾರ್ಟ್ ರಾಜಕೀಯಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಪುದುಚೇರಿಯಲ್ಲಿ ಇದ್ದಂಥ ಶಾಸಕರನ್ನ ಈಗ ಚೆನ್ನೈನತ್ತ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಜನ ಇದ್ದಾರೆ, ಎಷ್ಟು ಜನನ ಶಿಫ್ಟ್ ಮಾಡ್ತಾ ಇದ್ದಾರೆ, ಇದರ ಮುಂದಾಳತ್ವವನ್ನು ಯಾರು ವಹಿಸಿದ್ದಾರೆ, ಅಲ್ಲಿಂದ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳುವಂಥ ಗ್ಯಾಪಲ್ಲಿ ಇಲ್ಲಿ ಟಿವಿಕೆ ವಿಸಿಕೆ ಸೇರಿಕೊಂಡು ಬಹುಮತ ತೋರಿಸ್ಬಿಟ್ಟು ಓಕೆ CM ಪಟ್ಟವನ್ನು ಅಲಂಕರಿಸ್ಬಿಡ್ತಾರಾ? ಈ ಮೈತ್ರಿ ಪಕ್ಷಗಳಲ್ಲೂ ಗೊಂದಲಗಳಿದೆ. ಬದ್ಧ ವೈರಿಗಳಾದವರು ಸ್ನೇಹಿತರಾಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಗೊತ್ತಾಗೋಯ್ತು. ಸದ್ಯಕ್ಕೆ ತಮಿಳುನಾಡು ರಾಜಕಾರಣ ಕ್ಷಣಕ್ಕೂ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಏನೆಲ್ಲ ಆಗಬಹುದು ಅನ್ನುವಂಥ ಅಂದಾಜು ಯಾರಿಂದಲೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲದತ್ತ ತಮಿಳುನಾಡು